ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶುಚಿರುಚಿ ಪಾಕಶಾಲೆ. ಇವತ್ತಿನ ರೆಸಿಪಿ ಬಂದು ಬ್ರೆಡ್ ಪಕೋಡ. ಮನೇಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಮತ್ತು ಉಳಿದಿರೋ ಅಂಥ ಬ್ರೆಡ್ಡಿಂದ ನಾವು ಮನೇಲೇ ಕ್ರಿಸ್ಪಿಯಾಗಿ ಆನಿಯನ್ ಬ್ರೆಡ್ ಪಕೋಡ ಮಾಡ್ಕೋಬೋದು. ಮೊದಲಿಗೆ ನನಗೆ ಏನೇನು ಬೇಕು ಐಟಮ್ಸ್ ಹೇಳ್ತೀನಿ. ಒಂದು 4ರಿಂದ 5 ಆಗೋಷ್ಟು ಬ್ರೆಡ್ನ ಪೀಸ್ ಮಾಡಾಕೊಂಡಿದ್ದೀನಿ. ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು ಒಂದು 4ರಿಂದ 5 ಪೀಸ್ನ ಕಟ್ ಮಾಡಾಕೊಂಡಿದ್ದೀನಿ. ಒಂದು 2 ಈರುಳ್ಳಿನ ಉದ್ದುದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಕಡಲೆ ಹಿಟ್ಟು ಒಂದು ಲೋಟದಲ್ಲಿ 2 ಲೋಟ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಮ್ಯಾಶ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಟ್ಟಿಗೆ ನೀರು ಹಾಕಿ ನಾವು ಯಾವುದೇ ರೀತಿ ಕಲಿಸ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪನೇ ನೀರು ಹಾಕಿ ನಾವು ಅದನ್ನು ಈರುಳ್ಳಿಲೂ ಕೂಡ ನೀರಿನಂಶ ಕಲಿಸ್ತಾ ಬಿಡ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ಒಂದೇ ಸರಿ ನೀರು ಹಾಕಿದ್ರೆ ಅದು ಪೂರ್ತಿ ಬಜ್ಜಿ ಹಿಟ್ಟು ಥರ ಆಗೋಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬ್ರೆಡ್ಡೆಲ್ಲ ಈರುಳ್ಳಿ ಜೊತೆ ಹೊಂದ್ಕೊಳ್ಳೋ ಥರ ನೋಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಪಕೋಡ ಹಿಟ್ಟಿಗೆ ಹೇಗೆ ನಾವು ರೆಡಿ ಮಾಡ್ಕೋತೀವಿ ಅದೇ ಥರ ನಾವು ಮಾಡ್ಕೋಬೋದು. ಈ ಥರ ನಾವು ಹಾಕಿರೋ ಅಂಥ ಬ್ರೆಡ್ಡು, ಈರುಳ್ಳಿ ಎಲ್ಲ ಈ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿದ್ದಿ ಅದನ್ನು ನೀಟಾಗಿ ಕಲಸಿ ಪಕೋಡ ಹಿಟ್ಟು ಥರ ರೆಡಿ ಮಾಡ್ಕೋಬೇಕು. ಇಷ್ಟಾದರೆ ಸಾಕಾಗುತ್ತೆ. ಈಗ ಒಂದು ಸೈಡಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ಬಿಸಿ ಆದಮೇಲೆ ಕಡಿಮೆ ಉರಿಲೇ ಇಟ್ಕೊಂಡು ಇದನ್ನು ಒಂದೊಂದಾಗಿ ಪಕೋಡ ರೀತಿಲಿ ಬಿಟ್ಕೋತಾ ಇದ್ದೀನಿ. ಇದನ್ನು ಆದಷ್ಟು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಆಗಾಗ ತಿರುಗಿಸ್ಕೊಳ್ತಾ ಚೆನ್ನಾಗಿ ಕರ್ಕೊಂಡ್ರೆ ರೆಡಿ ಆಗುತ್ತೆ ಬ್ರೆಡ್ ಆನಿಯನ್ ಪಕೋಡ. ಉಳಿದಿರೋ ಅಂಥ ಬ್ರೆಡ್ಡನ್ನ ಬಿಸಾಡ್ದೇ, ವೇಸ್ಟ್ ಮಾಡ್ದೇ ಈ ಥರ ನಾವು ಸ್ನ್ಯಾಕ್ಸ್ ಟೈಮ್ಗೆ ಈ ಥರ ಮಕ್ಕಳಿಗೆ ನೀಟಾಗಿ ಒಂದು ಕ್ರಿಸ್ಪಿಯಾಗಿ ಪಕೋಡ ಮಾಡಿಕೊಟ್ರೆ ಅದನ್ನು ಖುಷಿಯಾಗಿ ತಿಂತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟು ಒಂದೊಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.